ಹಲೋ ಎವ್ರಿವನ್. ರೀಸೆಂಟ್ ಟೈಮ್ ಒಳಗಡೆ ನೀವು ಆಂಟಿ ಗ್ರಾವಿಟಿ 2.0 ಬಗ್ಗೆ ತುಂಬಾ ಕೇಳಿದ್ರಿ ಅಂತಂದ್ರ ಅದನ್ನ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರ ಈ ವಿಡಿಯೋ ಒಳಗಡೆ ನಾನು ನಿಮಗ ಆಂಟಿಗ್ರಾವಿಟಿ 2.0 ಅನ್ನ ನಿಮ್ಮ ವಿಂಡೋಸ್ ಪಿ ಸಿ ಒಳಗಡೆ ಯಾವ ತರ ಇನ್ಸ್ಟಾಲ್ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದಾನೆ. ಈ ವಿಡಿಯೋ ಮುಗಿಯೋಷ್ಟ್ರೊಳಗಡೆ ನೀವು ನಿಮ್ಮ ವಿಂಡೋಸ್ ಪಿ ಸಿ ಒಳಗಡೆ ಎಸ್ಪೆಷಲಿ ವಿಂಡೋಸ್ 11 ಪಿ ಸಿ ಒಳಗಡೆ ಆಂಟಿಗ್ರಾವಿಟಿ 2.0 ಅನ್ನ ಇನ್ಸ್ಟಾಲ್ ಮಾಡಿರ್ತೀರಿ ಮತ್ತು ಅದ್ರ ಜೊತೆಗೆ ಒಂದು ಪ್ರಾಜೆಕ್ಟ್ ಅನ್ನ ಕೂಡ ಕ್ರಿಯೇಟ್ ಮಾಡಿರ್ತಾರೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, ಗೂಗಲ್ ಒಳಗಡೆ ಹೋಗ್ಬಿಟ್ಟ ಆಂಟಿಗ್ರಾವಿಟಿ ಅಂತ ಹೇಳಿ ಸರ್ಚ್ ಮಾಡ್ರಿ. ಈ ತರ ರಿಸಲ್ಟ್ಸ್ ಬರ್ತಾವ. ಇದ್ರ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಅಲ್ಲಿಂದ ಕೂಡ ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡಬಹುದು. ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಪೇಜ್ ಒಳಗಡೆ ಲ್ಯಾಂಡ್ ಆಗ್ತಾರೆ. ಒಂದ್ಸರಿ ನೀವು ಈ ಪೇಜ್ ಬಂದ್ಮೇಲೆ ಇದು ಆಟೋಮೆಟಿಕ್ ಆಗಿ ನಿಮ್ಮ ಸಿಸ್ಟಮ್ ಅನ್ನ ಐಡೆಂಟಿಫೈ ಮಾಡಿ ನಿಮ್ಗೆ ಇದು ಡೌನ್ಲೋಡ್ ಬಟನ್ ಅನ್ನು ತೋರಿಸ್ತದೆ. ಇದನ್ನ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ನೀವು ವಿಂಡೋಸ್ ಗೆ ಡೌನ್ಲೋಡ್ ಮಾಡಬಹುದು. ಇಲ್ಲ ಅಂತಂದ್ರೆ ಇಲ್ಲಿ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ 4 ಆಪ್ಷನ್ಸ್ ಇದಾವ. ಇದ್ರೊಳಗಡೆ ನಾವು ಇವಾಗ ಆಂಟಿಗ್ರಾವಿಟಿ 2.0 ಅನ್ನ ಅಂದ್ರೆ 2.0 ಅನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಒಳಗಡೆ ಬಂದು ಲ್ಯಾಂಡ್ ಆಗ್ತೀವಿ. ಇಲ್ಲಿ ನೀವು ನೋಡ್ತಿರ್ಬೋದು ಆಂಟಿಗ್ರಾವಿಟಿ 2.0. ಇವಾಗ ಇಲ್ಲಿ ಡೌನ್ಲೋಡ್ ಬಟನ್ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ ಸಿಗ್ತಾವ. ಆಂಟಿಗ್ರಾವಿಟಿ ಮ್ಯಾಕ್ ಓಎಸ್ ಗ, ವಿಂಡೋಸ್ ಗ, ಆಮೇಲೆ ಲಿನಿಕ್ಸ್ ಒಳಗಡೆ ಕೂಡ ನೀವು ಇದನ್ನ ಇನ್ಸ್ಟಾಲ್ ಮಾಡಬಹುದು. ಬಟ್ ನಾವು ಇವತ್ತು ಈ ವಿಡಿಯೋ ಒಳಗಡೆ ವಿಂಡೋಸ್ ಒಳಗಡೆ ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ. ವೆರಿ ಸಿಂಪಲ್. ಇಲ್ಲಿ ಡೌನ್ಲೋಡ್ ಫಾರ್ 64X ಅಂತ ಆಯ್ತಲ್ಲ, X64 ಅಂದ್ರೆ 64 ಬಿಟ್ ಸಿಸ್ಟಮ್ ಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಡೌನ್ಲೋಡ್ ಆಗ್ಲಿಕ್ಕೆ ಶುರು ಆಗ್ತದೆ. ಇದನ್ನ ಡೌನ್ಲೋಡ್ ಆಗ್ಲಿ, ಇದು 129 MB ಫೈಲ್ ಐತಿ, ಒಂದ್ ಸ್ವಲ್ಪ ಟೈಮ್ ತಗೊಳ್ತೈತಿ. ಡೌನ್ಲೋಡ್ ಆದ ತಕ್ಷಣ ನಾವ್ ಇದನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಶುರು ಮಾಡೋಣ. ಆಲ್ ರೈಟ್, ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಆಂಟಿಗ್ರಾವಿಟಿ ಡೌನ್ಲೋಡ್ ಆಗೈತಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ರಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇದು ಇನ್ಸ್ಟಾಲ್ ಆಗ್ಲಿಕ್ಕೆ ಶುರು ಆಗ್ತೈತಿ. ಇನ್ಸ್ಟಾಲಿಂಗ್, ಪ್ಲೀಸ್ ವೇಟ್. ಒಂದ್ಸಾರಿ ಇನ್ಸ್ಟಾಲ್ ಆದ್ಮೇಲೆ ಇದು ನಿಮ್ಗೆ ಈ ತರ ಕಾಣಿಸ್ತೈತಿ. ಇಟ್ ಇಸ್ ವೆರಿ ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್. ಓಕೆ, ಸೊ ಇನ್ಸ್ಟಾಲ್ ಆದ್ಮೇಲೆ ಇಲ್ಲಿ ಬರ್ತೀರಿ. ಇಲ್ಲಿ ಬಂದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು ಲೆಫ್ಟ್ ಸೈಡ್ ಒಳಗಡೆ ನಿಮ್ಗೆ ಒಂದು ಪ್ಯಾನಲ್ ಐತಿ, ರೈಟ್ ಸೈಡ್ ಒಳಗಡೆ ಚಾರ್ಟ್ ಕನ್ವರ್ಸೇಷನ್ ಮಾಡ್ಲಿಕ್ಕೆ ಒಂದು ಪ್ಯಾನಲ್ ಐತಿ. ಇಲ್ಲಿ ನೀವು ಪ್ರಾಜೆಕ್ಟ್ಸ್ ಮೇಲೆ ನೋಡಿದ್ರೆ ಇಲ್ಲಿ ಪ್ರಾಜೆಕ್ಟ್ಸ್ ಇಲ್ಲಿ ಬಟನ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿಂದ ನೀವು ನ್ಯೂ ಪ್ರಾಜೆಕ್ಟ್ ಅನ್ನ ಶುರು ಮಾಡಬಹುದು, ಅಥವಾ ಕ್ವಿಕ್ ಸ್ಟಾರ್ಟ್ ಒಳಗಡೆ ಇಲ್ಲಿ ಡೈರೆಕ್ಟ್ ಆಗಿ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ಶುರು ಮಾಡಬಹುದು. ಇವಾಗ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆಡ್ ಫೋಲ್ಡರ್ ಅಂತ ಆಪ್ಷನ್ ಬರ್ತೈತಿ. ಆಡ್ ಫೋಲ್ಡರ್ ಕ್ಲಿಕ್ ಮಾಡ್ರಿ. ನಿಮ್ಮ ಫೈಲ್ ಎಕ್ಸ್ಪ್ಲೋರರ್ ಓಪನ್ ಆಗ್ತೈತಿ. ಇಲ್ಲೊಂದು ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡ್ರಿ. ಪ್ರಾಜೆಕ್ಟ್ಸ್ ಆರ್ ನಥಿಂಗ್ ಬಟ್ ಫೋಲ್ಡರ್ಸ್. ಸೊ ನೀವು ಇಲ್ಲಿ ಫೋಲ್ಡರ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಾ. ನಾ ಇಲ್ಲಿ ಫಾರ್ ಎಕ್ಸಾಂಪಲ್ ಡೆಮೋ ಅಂತೇಳಿ ಒಂದು ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಇದನ್ನ ಸೆಲೆಕ್ಟ್ ಮಾಡ್ತಾನೆ. ಸೆಲೆಕ್ಟ್ ಮಾಡಿದ ತಕ್ಷಣ ಇದ್ರ ಪಾತ್ ಇಲ್ಲಿ ಬರ್ತೈತಿ. ನೆಕ್ಸ್ಟ್ ಅಂತ ಕೊಟ್ರಿ ಅಂತಂದ್ರೆ ಇಲ್ಲಿ ನಿಮ್ಗೆ ಏಜೆಂಟ್ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಕೇಳ್ತೈತಿ. ಡಿಫಾಲ್ಟ್, ಫುಲ್ ಮಷೀನ್ ಅಂಡ್ ಟರ್ಬೋ ಮೋಡ್. ಸೊ ಇದ್ರೊಳಗಡೆ ಡಿಫಾಲ್ಟ್ ಅನ್ನ ಇಟ್ಕೊಂಡ್ರೆ ನೆಕ್ಸ್ಟ್ ಅಂತ ಕೊಡ್ರಿ, ಕ್ರಿಯೇಟ್ ಅಂತ ಕೊಡ್ರಿ. ಕ್ರಿಯೇಟ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಇಲ್ಲಿ ಈ ಪ್ರಾಜೆಕ್ಟ್ ಓಪನ್ ಆಗ್ತೈತಿ. ಆಮೇಲೆ ಇಲ್ಲಿಂದ ನೀವು ಮಾಡೆಲ್ಸ್ ಗಳನ್ನ ಪಿಕ್ ಮಾಡಬಹುದು. ನಿಮ್ಗೆ ಇಲ್ಲಿ ಜಮನೈ 3.5 ಫ್ಲಾಶ್, 3.5 ಫ್ಲಾಶ್ ಹೈ, ಮೀಡಿಯಂ, ಲೋ ಸಿಗ್ತೈತಿ. 3.1 ಪ್ರೋ ಹೈ ಅಂಡ್ ಲೋ ಸಿಗ್ತೈತಿ. ಸಾನೆಟ್ ಕೂಡ ಸಿಗ್ತೈತಿ. ಓಪಸ್ 4.6 ಕೂಡ ನಿಮ್ಗೆ ಇಲ್ಲಿ ಸಿಗ್ತೈತಿ. ಸೊ ಈ ತರ ನೀವು ವೆರಿ ಕ್ವಿಕ್ ಆಗಿ ವಿಂಡೋಸ್ 11 ಒಳಗಡೆ ಆಂಟಿಗ್ರಾವಿಟಿ 2.0 ಅನ್ನ ಇನ್ಸ್ಟಾಲ್ ಮಾಡಬಹುದು. ಇಟ್ ಇಸ್ ವೆರಿ ಕ್ವಿಕ್, ಇಟ್ ಇಸ್ ಸ್ಟ್ರೇಟ್ ಫಾರ್ವರ್ಡ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ರಾಜ್ವೀರ್ AI ಸ್ಟುಡಿಯೋನ ಇವತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಬೇಸಿಸ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, ಆಮೇಲೆ AI ಅಪ್ಡೇಟ್ಸ್ ಅನ್ನ ತಗೊಂಡ್ ಬರ್ತಾ ಇರ್ತಾನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ನಮ್ಮ ಕನ್ನಡ AI ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಕೂಡ ಜಾಯಿನ್ ಆಗ್ರಿ. ಅಲ್ಲಿ ನಾನು ನಿಮಗೆ ರೆಗ್ಯುಲರ್ ಬೇಸಿಸ್ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೇನೆ, ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್. ಅದ್ರ ಲಿಂಕ್ ಅನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.